ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಗಾಯ್ಸ್. ಯೂಟ್ಯೂಬಿಂದ ಹೊಸ ಅಪ್ಡೇಟ್ ಬಂದಿದೆ, ನಿಮಗೆ ಗೊತ್ತಿರಲಿ. ಮೊದಲು 1000 ಸಬ್ಸ್ಕ್ರೈಬರ್ ಇರಬೇಕಾಗಿತ್ತು, 4000 ವಾಚ್ ಅವರ್ ಬೇಕಿತ್ತು. ಅದು ವಿತಿನ್ 365 ಡೇಸಲ್ಲಿ. ಅದನ್ನು ಇವಾಗ ಚೇಂಜ್ ಮಾಡಿದ್ದಾರೆ, ಅಪ್ಡೇಟ್ ಮಾಡಿದ್ದಾರೆ. ಲೆಂತಿ ವೀಡಿಯೋಗೆ ವಿತಿನ್ 365 ಡೇಸಲ್ಲಿ 4000 ವಾಚ್ ಅವರ್ ಇದ್ದಿದ್ದು 8000 ವಾಚ್ ಅವರ್ ಮಾಡಿದ್ದಾರೆ ಗಾಯ್ಸ್. ಯಾರು ಕಂಟೆಂಟ್ ಕ್ರಿಯೇಷನ್ ಮಾಡಿ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಅವ್ರಿಗೆಲ್ಲ ಬಿಗ್ಗು ಹೊಡ್ತಾ ಅನ್ಕೋಬೋದು. ಶಾರ್ಟ್ಸಲ್ಲಿ ಮೊದಲು 10 ಮಿಲಿಯನ್ಸ್ ವ್ಯೂಸ್ ವಿತಿನ್ 90 ಡೇಸಲ್ಲಿ ಆಗಬೇಕಾಗಿತ್ತು. ಅದು ಇವಾಗ 10 ಮಿಲಿಯನ್ಸ್ ಇದ್ದದನ್ನ 20 ಮಿಲಿಯನ್ಸ್ ಮಾಡಿದ್ದಾನೆ ವಿತಿನ್ 90 ಡೇಸಲ್ಲಿ. ಅಂದರೆ ಯಾರು ಅದನ್ನು ಕ್ರಿಯೇಟಿವ್ ಆಗಿಲ್ವಾ ಅಥವಾ ಯಾರು ಟ್ರೈ ಮಾಡ್ತಾ ಇದ್ದಾರೆ ಅವರಂತೂ ಆಗೋದೇ ಇಲ್ಲ. ಫುಲ್ ಇದಕ್ಕೆ ಅಂದರೆ ಡೆಡಿಕೇಟೆಡ್ ಆಗಿರ್ತಾರಲ್ಲ ಅಂಥವ್ರು ಮಾತ್ರ ಅರ್ನಿಂಗ್ಸ್ ಆಗುತ್ತೆ, ಆ ಲೆವೆಲ್ಗೆ ಆಗ್ಬಿಟ್ಟಿದೆ. ಸೊ ಕಷ್ಟ ಅಂತೇನಿಲ್ಲ, ಮಾಡೋರು ಮಾಡೇ ಮಾಡ್ತಾರೆ. ಬಟ್ ನಾನು ಅಷ್ಟೇ 1 ಇಯರ್ ಮೇಲಾಯಿತು ಗಾಯ್ಸ್ ಈಗ ತೊಗೊಂಡು 4000 ವಾಚ್ ಅವರ್ ಮಾಡೋದೇ ಎಷ್ಟು ಕಷ್ಟ ಆಗೈತೆ. ಇನ್ನು 8000 ವಾಚ್ ಅವರ್ಸ್ ಎಲ್ಲಿಂದ ಮಾಡೋದು? ಏನು ಗೊತ್ತಾ ಖುಷಿ ವಿಷಯ ಏನಂದರೆ, ಇನ್ನೂ 6 ಮಂತ್ಸ್ ಟೈಮ್ ಕೊಟ್ಟಿದ್ದಾನೆ. ಇದು ಎಲ್ಲಿವರೆಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂದರೆ ಜನವರಿ 31 ನೈಟ್ವರೆಗೂ ನೀವು ಏನಾದರೂ 4000 ವಾಚ್ ಅವರ್ ಮಾಡೋದಿದ್ರೆ ಮಾಡ್ಕೊಬಿಟ್ರೆ ಅಲ್ಲಿವರೆಗೆ ಬಚಾವ್. ಇಲ್ಲ ಅಂದರೆ ನೆಕ್ಸ್ಟ್ ಫೆಬ್ರವರಿ 1, 2027ರಿಂದ ಕಂಟೆಂಟ್ ಕ್ರಿಯೇಷನ್ ಏನಾದರೂ ಮಾಡೋರಿದ್ರೆ ಬರೆದಿಟ್ಕೊಳ್ಳಿ, 8000 ವಾಚ್ ಅವರ್ ಮಾಡಬೇಕಾಗಿರುತ್ತೆ. ಅಷ್ಟು ಸುಲಭ ಅಲ್ಲ ಗಾಯ್ಸ್. ಕಂಟೆಂಟ್ ಓಡಬೇಕು ಅಂದರೆ ವ್ಯಾಲಿಡ್ ಆಗಿದ್ದು, ಯಾಕಂದರೆ ಅಷ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಅಂದರೆ ಕಂಟೆಂಟ್ ಹಂಗೆ ಇರಬೇಕು. ಕಂಟೆಂಟ್ ಆಗಿದ್ದು ನಿಮಗೆ ಸಬ್ಸ್ಕ್ರೈಬರ್ 1000 ಏನೋ ಬಂದುಬಿಡ್ತಾರೆ ಸುಲಭ ಆಟೋಮೆಟಿಕ್ಕಾಗಿ. ನಂದೀಗ 2000+ ಸಬ್ಸ್ಕ್ರೈಬರ್ ಇದ್ದಾರೆ. ಬಟ್ ವಾಚ್ ಅವರ್ ಕಂಪ್ಲೀಟ್ ಮಾಡೋದಿದೆಯಲ್ಲ, ವೀಡಿಯೋನ ಅಷ್ಟು ಅವರ್ಸ್ ನೋಡಬೇಕಾಗಿರುತ್ತೆ. ಅದೆಲ್ಲ ಪ್ರತಿಯೊಂದು ಸೆಕೆಂಡು ಕೌಂಟ್ ಆಗ್ತಾ ಇರುತ್ತೆ. ಈಗ ತುಂಬ ಜನಕ್ಕೆ ಅಂದ್ಕೊಳ್ತಾರೆ, ಈಗ 1 ಇಯರಿಂದ ಚಾನಲ್ ಸ್ಟಾರ್ಟ್ ಮಾಡಿರ್ತೀವಿ, ವಿತಿನ್ 365 ಡೇಸ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಆ ಚಾನಲ್ ಬ್ಲಾಕ್ ಆಗುತ್ತಾ, ಇಲ್ಲಾಂದರೆ ವಿತಿನ್ ಒನ್ ಇಯರ್ ಒಳಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅದೇನಾದ್ರು ಕ್ಯಾನ್ಸಲ್ ಆಗೋಗುತ್ತಾ, ಅದು ತುಂಬ ಜನಕ್ಕೆ ಡೌಟ್ ಇದೆ. ಅದು ಕ್ಲಾರಿಟಿ ಕೊಡ್ತೀನಿ ನೋಡಿ. ಯಾರಾದರೂ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ರು 365 ದಿನ ಕೌಂಟ್ ಆಗ್ತಾ ಇರುತ್ತೆ. ಇವತ್ತಿನ 365 ದಿನ, ನೆಕ್ಸ್ಟು ನಾಳೆ 365 ದಿನ, ಅದು ನಾಳೆ 365 ದಿನ, ಹಿಂಗೆ ಅದ್ರದ್ದು ಏನಿರುತ್ತೆ ಪ್ರೀವಿಯಸ್ ಡೇದು ಅದೆಲ್ಲ ಕಳ್ಕೊ ಹೋಗಿ 365 ಡೇಸ್ ಆ್ಯಡ್ ಆಗ್ತಾ ನೆಕ್ಸ್ಟ್ ಡೇದು ಬರ್ತಾ ಇರುತ್ತೆ. ಅಂದರೆ ಇವತ್ತು ಡೇಟು ಆಗಸ್ಟ್ 13 ಇದೆ. ಇನ್ನು ಪ್ರೀವಿಯಸ್ ಇಯರ್ ಆಗಸ್ಟ್ 30 ಅಂತಿದೆಯಲ್ಲ, ಅವತ್ತಿಂದ ಇವತ್ತಿಗೆ 1 ಇಯರ್ 365 ಡೇಸ್ ತಗೊಳುತ್ತೆ. ನೆಕ್ಸ್ಟು ಆಗಸ್ಟ್ 14 ಅಂದರೆ ಪ್ರೀವಿಯಸ್ ಇಯರ್ ಆಗಸ್ಟ್ 14ರಿಂದ ಇಲ್ಲಿವರೆಗೆ ಆಗಸ್ಟ್ 14ಕ್ಕೆ ಎಷ್ಟಾಗಿರುತ್ತೆ ಅನ್ನೋದು ಅದಕ್ಕೆ ಕೌಂಟ್ ಆಗ್ತಾ ಬರುತ್ತೆ. ಒಂದಿನ ಬಿಟ್ಟರೆ ನೆಕ್ಸ್ಟ್ ದಿನ ಕೌಂಟ್ ಆಗ್ತಾ ಬರುತ್ತೆ ವಾಚ್ ಅವರ್ಸು. ಒಂದೇ ದಿನದಲ್ಲಿ ಆಗಸ್ಟ್ 14ರಲ್ಲಿ ನಂದೇನಾದ್ರು 100 ಅವರ್ಸ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ್ದು, ಈ ದಿನಕ್ಕೆ ಅದು ಬಂದರೆ ಆ 100 ಅವರ್ಸ್ ಹೋಗ್ಬಿಟ್ಟಿರುತ್ತೆ ಗಾಯ್ಸ್ ನಂದು. ಸೊ ಅದಕ್ಕೆ ವಿತಿನ್ 365 ಡೇಸಲ್ಲಿ ಅದು ಕವರ್ ಆಗಬೇಕಾಗಿದೆ. ಅದು ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೆ ಆಗುತ್ತೆ ಅಂತ. ನಂದೊಂದು ವೈರಲ್ ಆಗಿತ್ತು, ಮೇಡಮು ನಾಗಾರ್ಜುನ ಸಾಹೇಬರು ಮತ್ತು ದೃಷ್ಟಿ ದೇಶ್ಮುಖ್ತು. ಅದೊಂದು ವೈರಲ್ ಆದಮೇಲೆ ಕ್ಲಿಕ್ ಆಗುತ್ತೆ ಅಂದ್ಕೊಂಡೆ ಚಾನಲ್ ಮಾನಿಟೈಸೇಷನು. ಅದು ಚಾನಲ್ ಹೋಯಿತು, ಆ ವ್ಯೂಸ್ ಅವರ್ಸ್ ಎಲ್ಲ ಒಟ್ಟೋಗಿತ್ತು. ಅದೇ ಯಾವ್ದಾದ್ರು ಕಂಟೆಂಟ್ ಚೆನ್ನಾಗಿರ್ಬೇಕು. ನಂದು ಈಗ ಕಂಟೆಂಟ್ ಚೆನ್ನಾಗಿರೋದು ಅಂದರೆ ಹೇಳಿ ಹೋಗೋ ಕಾರಣ ಅಂತ 16K+ ಆಗಿದೆ. ಅದೇ 900 ವಾಚ್ ಅವರ್ಸ್ ತಂದುಕೊಟ್ಟಿದೆ ನನಗೆ. ಅದಕ್ಕೆ 3000+ ವಾಚ್ ಅವರ್ಸ್ ಆಗಿರೋದು ನಂದು. ಇನ್ನೊಂದು 900+ ವಾಚ್ ಅವರ್ಸ್ ಕಂಪ್ಲೀಟ್ ಆದರೂ ಮಾತ್ರ ಮಾನಿಟೈಸೇಷನ್ ಆನ್ ಆಗೋದು ಗಾಯ್ಸ್. ಇಲ್ಲಿವರೆಗೂ ಬೇರೆದು 3000+ ವಾಚ್ ಅವರ್ಸ್ ಆದರೆ 1000 ಸಬ್ಸ್ಕ್ರೈಬರ್ ಆದರೆ ಕೆಲವೊಂದು ಬರುತ್ತೆ. ಗಿಫ್ಟ್ಸ್ ಆಗಿರ್ಬೋದು, ಮೆಂಬರ್ಸ್ ಓನ್ಲಿ ವ್ಯೂಸ್ ಆಗಿರ್ಬೋದು, ಮತ್ತು ಕೆಲವೊಂದು ನಾವು ಸ್ಟೋರ್ ಜೊತೆ ಮರ್ಜ್ ಆಗೋದು, ಇದೆಲ್ಲ ಇರುತ್ತೆ ಆ್ಯಡ್ ಮಾಡೋದು. ಬಟ್ ಫಸ್ಟ್ ಜನ್ರೇಷನಲ್ಲಿ ನನಗೂ ಅದ್ರ ಬಗ್ಗೆ ಸರಿಯಾಗಿ ಐಡಿಯಾ ಇಲ್ಲ. ನಾನು ತುಂಬ ಜನರು ಕೇಳಿದೆ, ಬಟ್ ಅವ್ರಿಗೂ ಐಡಿಯಾ ಇಲ್ಲ. ಹೆಂಗೋ 4000 ವಾಚ್ ಅವರ್ ಮಾಡ್ತಾರೆ, ಒಂದು ಮಾನಿಟೈಸೇಷನ್ ಆದರೆ ಅಮೌಂಟ್ ಬರುತ್ತಲ್ಲ ಅವನು ಹೋಪ್ ಬೆಲೆ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾಯಿದ್ದೀವಿ. ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ನಾವು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂತ. ಬಟ್ ಅದೇ ಹೇಳೋದಲ್ಲ, ಫೆಬ್ರವರಿ 1, 2027ರೊಳಗೆ ಅದೊಂದು ಚಾನ್ಸ್ ಇದೆ. 4000 ವಾಚ್ ಅವರ್ದು ಕಡಿಮೆ ಇದೆ. ಇನ್ನು 8000 ಮಾಡಬೇಕು ಅನ್ನೋ ಗಾಯ್ಸ್ ನಿಜ ಕಷ್ಟ. ಕಂಟೆಂಟ್ ಆ ರೀತಿ ಇದ್ರೂ ಮಾತ್ರ ಓಡುವಂಥದ್ದು. ನಿಮ್ದು ಯಾವ್ದಾದ್ರು ಕಂಟೆಂಟ್ ಚೆನ್ನಾಗಿದೆ, ಒಂದು 20 ನಿಮಿಷದ ವೀಡಿಯೋ ಹಾಕೋದು, ಏನಿಲ್ಲ ಅಂದ್ರೆ 1 ಲಕ್ಷ ಓಡ್ತು ಅಂದರೆ ಒಂದೇ ವೀಡಿಯೋ ಮಾನಿಟೈಸೇಷನ್ ಆಗಿಬಿಡುತ್ತೆ. ಇನ್ನೆರಡು ವೀಡಿಯೋ ನೀವು ಹಾಕಲೇಬೇಕು ಅಂತ ಕಂಪಲ್ಸರಿ ಇರುತ್ತೆ, ನೀವು ಯಾವ್ದು ಹಾಕೊಂಡ್ರೂ ಆಗುತ್ತೆ. ಸೊ ಇದಿಷ್ಟು ಅಪ್ಡೇಟ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ. ಸೊ ಅದೇ ಕಂಟೆಂಟ್ ಕ್ರಿಯೇಷನ್ ಯಾರು ನನ್ನ ಫ್ರೆಂಡ್ಸೇ ತುಂಬ ಜನ ಹೇಳ್ತಿರೋ ನಾವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ. ಬಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅದು ಸುಲಭ ಗೈಸ್. ಮತ್ತೆ ಕಂಟೆಂಟ್ ಆಗ್ತಾ ಇರಬೇಕು, ವ್ಯಾಲಿಡಾಗಿ ಇಟ್ಕೊಳ್ತಾ ಇರಬೇಕು. ಕ್ಯಾಮ್ರಾ ಮುಂದೆ ಮಾತಾಡೋದು ನಮಗೂ ಶೈ ಅನ್ನಿಸ್ತಾ ಇರುತ್ತೆ. ಏನ್ರಿ ನಿಜ ಅಲ್ಲ? ಹೌದು ವಿಜಯ್ ಬ್ರೋ, ಈ ಫ್ಯೂಚರಿಂದ ಖುಷಿನಾ? ಎಷ್ಟು ವಿಜಯ್ ಬ್ರೋ ಕಂಟೆಂಟ್ ಕ್ರಿಯೇಷನ್ ಅವರು ಅಷ್ಟೇ ಗಾಯ್ಸ್. ತುಂಬ ದಿನದಿಂದ ಕ್ಯಾಮ್ರಾ ಮುಂದೆ ಮಾತಾಡೋದು ತುಂಬ ಅದೆಲ್ಲ ಶೈ ನೇಚರ್ ತುಂಬ ಜನಕ್ಕೆ ಇರುತ್ತೆ. ಬಟ್ ಅದು ಬಂದಮೇಲೂ ಕಂಟೆಂಟ್ ಕ್ರಿಯೇಷನ್ ಮಾಡಿಕೊಂಡು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಿದೆಯಲ್ಲ, ಅದು ಕಷ್ಟ ನಮ್ಮ. ಸೊ ಗಾಯ್ಸ್, ಇಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ತುಂಬ ಜನ ಹೋಪ್ ಕಳ್ಕೊಬೇಡಿ. ಇವಾಗ ಯಾರ್ದು ಮಾನಿಟೈಸೇಷನ್ ಹತ್ತಿರ ಇದೆ 3000+ ಆಗಿರೋರು, ಇನ್ನು 6 ಮಂತ್ಸಲ್ಲಿ ಆಲ್ಮೋಸ್ಟ್ ಟ್ರೈ ಮಾಡಿಬಿಡಿ ಗಾಯ್ಸ್. ಆದಷ್ಟು ನಾನು ಹಂಗೆ ಪಾಸಿಟಿವ್ ಹೋಪಲ್ಲಿದ್ದೀನಿ. ಆಲ್ಮೋಸ್ಟ್ ಈ ಮಾನಿಟೈಸೇಷನ್ ಮಾಡ್ಕೊಂಡ್ರೆ ಮಾತ್ರ ಚಾನ್ಸು. ಇನ್ನು 8000 ಆದಾಗೂ ಆಗಲ್ಲ. ಸುಮ್ಮನೆ ವೀಡಿಯೋ ಆಗ್ತಾಯಿದ್ರು ವೇಸ್ಟ್ ಆಗಿಬಿಡುತ್ತೆ. ಸೊ ಇನ್ಸ್ಟಾದಲ್ಲಿ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಅಲ್ಲಿಂದ ದುಡ್ಡು ಜನ್ರೇಷನ್ ಆಗಲ್ಲ ಸುಲಭವಾಗಿ. ಸೊ ಯೂಟ್ಯೂಬಲ್ಲಿಂದ ಅರ್ನಿಂಗ್ಸ್ ಇದೆ, ಮಾನಿಟೈಸೇಷನ್ ಆನಾದರೆ ಒಳ್ಳೆ ಅಮೌಂಟ್ ಸಿಗುತ್ತೆ, ಕಮಿಷನ್ ಸಿಗುತ್ತೆ ಅಂತ ಪ್ಲ್ಯಾನಿಂಗ್ ಇತ್ತು.
ನೋಡೋಣ ಎಷ್ಟೋ ಜನ ಮಾಡಬೇಕು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂತಿರ್ತಾರೆ. ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ, ಬೇಗ ಮಾಡ್ಕೊಳ್ಳಿ. ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ಮಾಡಿದ್ದಷ್ಟೇ ಗಾಯ್ಸ್. 4000 ವಾಚ್ ಅವರ್ ಇದೆ, 8000 ಆಗಿದೆ, 10 ಮಿಲಿಯನ್ಸ್ ಇದ್ದಿದ್ದು 20 ಮಿಲಿಯನ್ ಆಗಿದೆ ವಿತಿನ್ 90 ಡೇಸಲ್ಲಿ. ಸೊ ಈ ಫ್ಯೂಚರ್ಸು ಸುಲಭ ಅಲ್ಲ ಕಂಪ್ಲೀಟ್ ಮಾಡೋದು, ಬಟ್ ಇಂಪಾಸಿಬಲ್ ಅಂತೇನೆಲ್ಲ ಟ್ರೈ ಮಾಡಿ ಆಗುತ್ತೆ. ಸೊ ಗಾಯ್ಸ್, ಕನ್ನಡದಲ್ಲಿ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಅದು ಡೈಲಿ ವ್ಲಾಗ್ ಮಾಡೋದಾಗಿರ್ಬೋದು, ಇವಾಗ ಸ್ಯಾಮ್ ಸಮೀರ್ ಆಗಿರ್ಬೋದು, ಆಮೇಲೆ ವರುಣ್ ಆರಾಧ್ಯ ಆಗಿರ್ಬೋದು, ಎಷ್ಟೋ ಜನ ಇವಾಗ ಮೈಸೂರಲ್ಲಿ ಅವ್ರು ನೋಡ್ಬೋದು ನೀವು. ಮಧುಗೌಡ ಅವ್ರದ್ದಾಗಿರ್ಬೋದು, ಮೈಸೂರಲ್ಲಿ ಬಂದರೆ ತುಂಬ ಜನ ಡೈಲಿ ವ್ಲಾಗ್ ಮಾಡಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಗೈಸ್. ಅವರ ಲೆವೆಲ್ ಬರಬೇಕು ಅಂದರೆ ಅವರು ತುಂಬ ಕಷ್ಟಪಟ್ಟಿರ್ತಾರೆ. ಶ್ರವಣ್ ಬ್ರೋ ಆಗಿರ್ಬೋದು, ತುಂಬ ಜನ ನನ್ನ ಫ್ರೆಂಡ್ಸೇ ವಾಚ್ ಮಾಡ್ತಾ ಇರ್ತಾರೆ, ಅವ್ರದ್ದು ಯಾವಾಗಲೂ ನೋಡ್ತಾ ಇರ್ತೀವಿ. ಅದು ಬಿಟ್ಟರೆ ಡಾಕ್ಟರ್ ಬ್ರೋ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಅವ್ರು ಸ್ಟ್ರಗಲ್ ಮಾಡಿರ್ತಾರೆ, ಬರ್ತಾ ಬರ್ತಾ ಕ್ಲಿಕ್ ಆಗಿರುತ್ತೆ ಚಾನಲ್ಲು. ಸೊ ಎಲ್ಲರೂ ಅದನ್ನೇ ಸಿಗೆ ನಮ್ಮದು ಆಗುತ್ತೆ, ಕಂಟೆಂಟು ಮೊನಿಟೈಸೇಷನ್ ಆಗುತ್ತೆ ಅಂತ ಅವ್ರದ್ದೇ ಪರ್ಟಿಕ್ಯುಲರಾಗಿ ಮಾಡ್ತಾ ಇರ್ತಾರೆ. ಒಂದು ವೀಡಿಯೋ ಕ್ಲಿಕ್ ಆದರೂ ಸಾಕು ಗೈಸ್, ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಹೋಪ್ ಫಾರ್ ದ ಬೆಸ್ಟ್, ನೋಡೋಣ ಅಲ್ವಾ, ಟ್ರೈ ಮಾಡಿ ಬಿಡಬೇಡಿ. ಸೊ ಈ ವಿಡಿಯೋ ಎಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.